ನಮಸ್ಕಾರ, ಇದು AS32 ಕನ್ನಡ ಸುದ್ದಿವಾಹಿನಿ. ವಾಡಿ ಪಟ್ಟಣದ ದಿ ಮುನಿಯಪ್ಪದಾಸ್ ಶಾಲಾ ಮೈದಾನದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಬೆಳಗಿನ ಬಳಗ, ಪುರಸಭೆ ಹಾಗೂ ಪತಂಜಲಿ ಯೋಗ ಸಮಿತಿ ಸಂಯುಕ್ತವಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಗತಿಪರ ಚಿಂತಕ ಹಾಗೂ ಶಿಕ್ಷಕ ವೀರಭದ್ರಪ್ಪ ಆರ್ಕೆ, ತಿನ್ನುವ ಆಹಾರದ ಮೇಲೆ ನಿಯಂತ್ರಣ ಇರಬೇಕು. ಅತಿಯಾಗಿ ಆಹಾರ ಸೇವಿಸಿದರೆ ಆರೋಗ್ಯ ಹದಗೆಟ್ಟು ಜೀವಾಪಾಯಕ್ಕೂ ಕಾರಣವಾಗಬಹುದು ಎಂದು ತಿಳಿಸಿದರು. ರೋಗ ಬರುವ ಮುನ್ನವೇ ಯೋಗಾಭ್ಯಾಸವನ್ನು ಜೀವನದ ಭಾಗವನ್ನಾಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಪತಂಜಲಿ ಯೋಗ ಸಮಿತಿ ಶಿಕ್ಷಕ ವೀರಣ್ಣ ಯಾರಿ ಹಾಗೂ ಮಲ್ಲಯ್ಯಸ್ವಾಮಿ ಮಠಪತಿ ವಿವಿಧ ಯೋಗಾಸನಗಳ ಪ್ರದರ್ಶನ ನೀಡಿ ಯೋಗದ ಮಹತ್ವವನ್ನು ವಿವರಿಸಿದರು. ನೂರಾರು ನಾಗರಿಕರು ಯೋಗಾಭಿಕರು ಯೋಗಾಭ್ಯಾಸದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಈ ಸಂದರ್ಭದಲ್ಲಿ ಜ್ಯೋತಿಮೋ ಜಯದೇವ, ದೇವೇಂದ್ರ ಕರದಳ್ಳಿ, ಮಡಿವಾಳಪ್ಪ ಹೇರೂರ, ಮುಖ್ಯ ಶಿಕ್ಷಕಿ ಭಾರತಿ ದಾಸ್, ಸೃಷ್ಟಿ ಮುತ್ತುಲ, ವೈಶಾಲಿ ದಾಸ್, ಬಸವರಾಜ ಪಂಚಾಳ, ರಮೇಶ ಕಾರಬಾರಿ, ಭೀಮಶ ಜಿರೊಳ್ಳಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಎರಡನೇದೇನು ಅಂದ್ರೆ, ನಮ್ಮ ಆರೋಗ್ಯಕ್ಕೆ ಅನುಸಾರವಾಗಿ ಕೆಲವು ಆಸನಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಮಾಡಬೇಕು. ಯಾಕಂದ್ರೆ ಎಲ್ಲ ಆಸನಗಳು ನಾವು ಮಾಡ್ಲಿಕ್ಕೆ ಆಗಲ್ಲ. ಯಾವ ನಮ್ಮ ಆರೋಗ್ಯಕ್ಕೆ ಅವಶ್ಯಕವಾಗಿರುವಂತಹ ಆಸನಗಳಿದೆ, ಅದನ್ನ ಈ ವೇದಿಕೆಯಲ್ಲಿ ಗುರುಗಳು ಹೇಳ್ತಾರೆ. ಒಬ್ಬೊಬ್ಬರ ಆರೋಗ್ಯದ ಪರಿಸ್ಥಿತಿ ಬೇರೆ ಬೇರೆ ಇರ್ತದೆ. ಅದಕ್ಕೆ ವೈದ್ಯರು ಅವರ ತೂಕ ಮತ್ತು BP ಚೆಕ್ ಮಾಡಿನ ಔಷಧಗಳನ್ನು ಕೊಡ್ತಾರೆ. ಎಷ್ಟು ನೀವು ಮಿಲಿಗ್ರಾಮ್ ತಗೋಬೇಕು ಔಷಧ ಅನ್ನೋದು. ಅದೇ ರೀತಿ ಯೋಗದಲ್ಲಿ ಕೂಡ ಸಾಧ್ಯ. ನೀರು ಕುಡಿಯೋದು ಕೂಡ ನಾನು ಒಂದು ನಿಮಿಷ ಹೇಳಿ ನನ್ನ ಮಾತು. ಧ್ವನಿ ಜನರ ನಂಬಿಕೆ. ಇದು ನಿಮ್ಮ AS32 ಕನ್ನಡ ನ್ಯೂಸ್. ರಾಜ್ಯ, ದೇಶ ಹಾಗೂ ಸ್ಥಳೀಯ ಸುದ್ದಿಗಳನ್ನು ವೇಗವಾಗಿ ಮತ್ತು ನಿಖರವಾಗಿ ನಿಮ್ಮ ಮುಂದೆ ತರುವ ವಿಶ್ವಾಸಾರ್ಹ ಸುದ್ದಿವಾಹಿನಿ. ನೋಡಿ AS32 ಕನ್ನಡ ನ್ಯೂಸ್. ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.